ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಮೂರನೇ ದಿವಸದ ಫುಲ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಅದ್ಭುತವಾದ ಫಿಲ್ಮ್ ಆದ ಮ್ಯಾಕ್ಸ್ ಬಗ್ಗೆ. ಅದೇ ರೀತಿ ನಿಮಗೆಲ್ಲರಿಗೆ ತಿಳಿದಿರುವಂತೆ ಈ ಫಿಲ್ಮ್ ಲೀಡರ್ನಲ್ಲಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಹೌದು ಫ್ರೆಂಡ್ಸ್, ಹಲವು ವರ್ಷದ ನಂತರ ಕಿಚ್ಚ ಸುದೀಪ್ ಸರ್ನ ಫಿಲ್ಮ್ ಥಿಯೇಟರ್ ಮೇಲೆ ಬಂದ ಕಾರಣ ಅದ್ಭುತವಾದ ರೆಸ್ಪಾನ್ಸ್ ನೋಡ ಸಿಗ್ತಿದೆ ಅಂತ ಹೇಳ್ಬೋದು ಅಭಿಮಾನಿ ಕಡೆಯಿಂದ. ಹೌದು ಫ್ರೆಂಡ್ಸ್, ಅಭಿಮಾನಿಗಳಿಗೆ ಈ ಫಿಲ್ಮ್ ನೋಡುವಾಗ ಹಬ್ಬದ ಥರ ಈ ಫಿಲ್ಮನ್ನು ಆಚರಿಸ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ ಒನ್ ಲೈನ್ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ ಒನ್ ನೈಟಲ್ಲಿ ಆದ ಕಥೆಯ ಆಧಾರದ ಮೂವಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ ಡೈರೆಕ್ಷನ್ ಅನ್ನು ಮಾಡಿದವರು ವಿಜಯ್ ಕಾರ್ತಿಕೇಯ ಅವರಾಗಿದ್ದಾರೆ. ಹಾಗೆ ಈ ಫಿಲ್ಮ್ನ ಎಡಿಟರ್ ಬಂದು SR ಗಣೇಶ್ ಬಾಬು ಅವರಾಗಿದ್ದು ಈ ಫಿಲ್ಮ್ಗೆ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಂಡಿಯಾದಲ್ಲಿ ಈ ಫಿಲ್ಮ್ 1300 ಸ್ಕ್ರೀನ್ ಮುಖಾಂತರ ರಿಲೀಸ್ ಮಾಡಿದ್ದಾರೆ. ಹಾಗೆ ಓವರ್ಸೀಸ್ ಅಲ್ಲಿ 400 ಸ್ಕ್ರೀನ್ ಮುಖಾಂತರ ರಿಲೀಸ್ ಮಾಡಿ ಈ ಫಿಲ್ಮ್ಗೆ ಅದ್ಭುತವಾದ ರೆಸ್ಪಾನ್ಸ್ ನೋಡ ಸಿಗ್ತಿದೆ ಅಂತ ಹೇಳ್ಬೋದು ಜನರ ಕಡೆಯಿಂದ. ಹೌದು ಫ್ರೆಂಡ್ಸ್, ಈ ಮ್ಯಾಕ್ಸ್ ಫಿಲ್ಮ್ಗೆ ಡೇ ಬೈ ಡೇ ಹೆಚ್ಚು ಕಲೆಕ್ಷನ್ ಗ್ರೋತ್ ಅನ್ನು ನೋಡ ಸಿಗ್ತಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಫಿಲ್ಮ್ಗೆ ಎಲ್ಲ ಕಡೆಯಲ್ಲಿ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ನೋಡ ಸಿಗುತ್ತಿರುವ ಕಾರಣ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನಾವು ಡೈಲಿ ಮ್ಯಾಕ್ಸ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಹಾಗೆ ಮ್ಯಾಕ್ಸ್ ಫಿಲ್ಮ್ ಬಜೆಟ್ ಬಂದು ಎಸ್ಟಿಮೇಟ್ 48 ಕೋಟಿ ಆಗಿದೆ. ಹಾಗೆ ಬಿಡುಗಡೆದ ಮೂರನೇ ದಿವಸದ ಫುಲ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾದ್ರೆ ಕರ್ನಾಟಕದಲ್ಲಿ ಫಿಲ್ಮ್ 10 ಕೋಟಿ 20 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 78 ಲಕ್ಷ 30 ಸಾವಿರವನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ತಮಿಳುನಾಡಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಬಿಡುಗಡೆದ ಮೂರನೇ ದಿವಸಕ್ಕೆ 56 ಲಕ್ಷ 20 ಸಾವಿರವನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಬಿಡುಗಡೆದ ಮೂರನೇ ದಿವಸಕ್ಕೆ 93 ಲಕ್ಷ 80 ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಬಿಡುಗಡೆದ ಮೂರನೇ ದಿವಸಕ್ಕೆ 1 ಕೋಟಿ 84 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ ಬಿಡುಗಡೆದ ಮೂರನೇ ದಿವಸದ ಫುಲ್ ಡೇ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 14 ಕೋಟಿ 12 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಗ್ರೋತ್ ಅನ್ನು ನೋಡ ಸಿಕ್ಕಿದೆ ಅಂತ ಹೇಳ್ಬೋದು ಮೂರನೇ ದಿವಸದ ಕಲೆಕ್ಷನಲ್ಲಿ. ಹಾಗೆ ಈ ಫಿಲ್ಮ್ ಬಿಡುಗಡೆದ ಮೂರನೇ ದಿವಸದ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 44 ಕೋಟಿ 66 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನ್ ಅನ್ನು ಮಾಡ್ತಿದ್ದೆ ಅಂತ ಹೇಳ್ಬೋದು ಮ್ಯಾಕ್ಸ್ ಫಿಲ್ಮ್. ಹಾಗೆ ನೀವೇನಾದರೂ ಮ್ಯಾಕ್ಸ್ ಫಿಲ್ಮ್ ಅನ್ನು ಥಿಯೇಟರ್ ಅಲ್ಲಿ ನೋಡಿದ್ರೆ ಮ್ಯಾಕ್ಸ್ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಮ್ಯಾಕ್ಸ್ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನಾವು ಡೈಲಿ ಮ್ಯಾಕ್ಸ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.